ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀರ್ತಿ ವೈಷ್ಣವ್ ಹತ್ರ ಓಡಿ ಬಂದರೆ ಆ ಕಡೆ ಲಕ್ಷ್ಮಿ ವೈಷ್ಣವ್ ಜೊತೆ ಹೋಗಿ ಡ್ಯೂಯೆಟ್ ಆಡೇ ಬಿಟ್ರು. ಆ ಕಡೆ ಕಾವೇರಿಗೆ ಹಿಗ್ಗಾಮುಗ್ಗ ಬಾರಿಸೋದ್ರ ಜೊತೆಗೆ ಧಮಾರ್ ಅಂತ ಹೇಳಿ ಕೆಳಗಡೆ ಬೀಳಿಸಿದ್ ಯಾರಪ್ಪ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂತ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ತನ್ನ ಕರ್ಮಕಾಂಡಕ್ಕೆ ತಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲಿ ಕಾವೇರಿಗೆ ತನ್ನ ಬದುಕಿನ ಬಗ್ಗೆ ತನಗೆ ಜಿಗುಪ್ಸೆ ಬರ್ತದೆ. ಬಿಕಾಸ್ ಇಲ್ಲಿ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡು ಹೋಗಿ ಊಟ ಹಾಕಿಸ್ಕೊಳ್ಳೋದು ತುಂಬಾ ಜಿಗುಪ್ಸೆ ಆಗಿಬಿಡುತ್ತೆ ಕಾವೇರಿ ಅವ್ರಿಗೆ. ಕೊಡೋ ರೊಟ್ಟಿನೂ ಚಪಾತಿನೂ ಇದ್ದಲ್ಗೆ ಬಂದು ಕೊಡೋಕ್ಕಾಗಲ್ವ, ಇದನ್ನು ಬೇರೆ ಇಟ್ಕೊಂಡು ಹೋಗ್ಬೇಕಾ? ನಿಜವಾಗ್ಲೂ ಕೂಡ ಈ ತಟ್ಟೆನ ಇಟ್ಕೊಂಡು ಹೋಗೋದನ್ನು ನೋಡಿದ್ರೆ ಕ್ರೈಮೇ ಮಾಡಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಯಾಕಾದರೂ ಮಾಡಿದ್ವು ಅಂತ ಅನ್ನಿಸ್ಬಿಡತ್ತೆ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಅದೇ ಇಬ್ರು ರೌಡಿಗಳ ಅಸಿಸ್ಟೆಂಟ್ಸ್ ಬರ್ತಾರೆ. ಏನು ಅನ್ಕೊಂಡ್ಬಿಡಿದ್ಯಾ, ಬಾ ನಮ್ಮ ಮೇಡಮ್ ಹತ್ರ ಅಂತ ಹೇಳ್ತಿದ್ರೆ, ಯಾವ ನಿಮ್ಮ ಮೇಡಮ್ ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳಿ ಅವ್ರ ಮೇಡಮ್ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಮತ್ತೊಂದು ಕೈದಿ ಬಂದಿದ್ದೆ ಈ ಕಡೆ, ಯಾಕೆ ಮೇಡಮ್ ಆ ರೀತಿ ಮಾತಾಡ್ತಿದ್ರ, ಹೋಗಿ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ನಾನು ಕೂಡ ಹೀಗೆ ಬೀಕೊಂಡು ಬಂದೆ, ಆದರೆ ಇಲ್ಲಿ ಅವ್ರದ್ದೇ ಅವ್ರು ಬಿಟ್ಟರೆ ಯಾರು ಕೂಡ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂದಾಗ, ಯಾಕೆ ರೌಡಿಗಳಿಗೆ ಈ ಖಡಕ್ ಪೊಲೀಸರು ಇರೋದಿಲ್ವಾ ಇಲ್ಲಿ, ಏನು ಅವ್ರದ್ದೇ ಸಾಮ್ರಾಜ್ಯ ಆಗೋಕೆ ಹೇಗೆ ಸಾಧ್ಯ ಅಂತ ಕಾವೇರಿ ಅವ್ರು ಕೇಳ್ತಿದ್ದಾರೆ. ಅವ್ರ ಮುಂದೆ ಏನೂ ನಡೆಯಲ್ಲ, ಅವರು ಇಲ್ಲಿಗೆಲ್ಲ ಬಾಸು ಅಂತ ಹೇಳ್ತಾರೆ. ಬನ್ನಿ ಮೇಡಮ್, ಅವ್ರ ಜೊತೆ ನೀವು ಫ್ರೆಂಡ್ ಆಗಿಬಿಡಿ, ಆಮೇಲೆ ಅವ್ರು ಏನೂ ಕೂಡ ನಿಮ್ಗೆ ತೊಂದರೆ ಕೊಡಲ್ಲ, ಅವ್ರಿಗೆ ಹೇಳ್ದಾಗ ನೀವು ಕೇಳಿದ್ರೆ ಆಯಿತು, ಅವ್ರನ್ನೊಂದಷ್ಟು ಹೊಗಳೇಬಿಡಿ, ಆ ನಂತರ ಅವರೇ ಸುಮ್ಮನೆ ಆಗಿಬಿಡ್ತಾರೆ, ನಾವು ಹೇಗೋ ನೆಮ್ಮದಿಯಾಗಿ ಹೋಗ್ಬಿಡ್ಬೋದು. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಾವಿಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ, ಬನ್ನಿ ಅವ್ರು ಯಾರು ಅಂತ ತೋರಿಸ್ತೀನಿ ಅಂತ ಫೋರ್ಸ್ಫುಲಿ ಕರ್ಕೊಂಡು ಬರ್ತಾರೆ ಕಾವೇರಿನ. ಅಲ್ಲಿ ಅವ್ರ ಕಡೆ ಬಟಾಲಮೆಲ್ಲ ಏನೋ ಬಾಸ್ ಕೈ ಕಾಲು ಒತ್ತುತ್ತಿದ್ದೆ, ಮಸಾಜ್ ಮಾಡ್ತಾ ಇದ್ರೆ ಫೈನಲಿ ಕಾವೇರಿನ ನೋಡಿದ್ದೆ ಬಾಯ್ಲಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರನ್ನ ಕರೀತಿದ್ದಾಗೆ ಕಾವೇರಿ ಏನು ಅಸಹ್ಯ, ಇವಳು ಕರೆದ್ರೆ ನಾನು ಹೋಗ್ಬೇಕಾ ಅಂತ ಅನ್ಕೋತಿದ್ರೆ ಕರ್ಕೊಂಡು ಬಂದವರು ಹಾಗೆ ಧಮ್ ಅಂತ ಹೇಳಿ ದೂಡ್ ಬಿಡ್ತಾರೆ ಕಾವೇರಿ ಅವ್ರನ್ನ. ಆತ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಲಕ್ಷ್ಮಿಗೋಸ್ಕರ ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ, ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವೈಷ್ಣವ್. ಹಾಗಾಗಿ ಲಕ್ಷ್ಮಿ ಹೋಗಬೇಕಾಗಿದೆ. ಈ ಕಡೆ ಸ್ಪ್ರಿತಾ ಮತ್ತು ಕಾರುಣ್ಯ ಅವ್ರ ಹತ್ರ ಹೇಳಿದಾಗ ಅವರಿಬ್ಬರು ಕೂಡ ಹೋಗಿ ಅಂತಲೇ ಹೇಳ್ತಾರೆ. ಬಟ್ ಇಲ್ಲಿ ಕೀರ್ತಿದು ಅಂತಿದ್ದಾಗ ಈ ಕಡೆ ಅವಳೇನು ಮಲ್ಕೋತಾಳೆ, ಊಟ ಮಾಡಾಯ್ತಲ್ಲ ನೀನು ಹೋಗು ಲಕ್ಷ್ಮಿ ಅಂತ ಕಾರುಣ್ಯ ಅವರು ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕೀರ್ತಿ ಹೋಗೋಕೆ ನೋಡಿದ್ರೆ, ಲಕ್ಷ್ಮಿ ಹೋಗೋಕೆ ನೋಡಿದ್ರೆ ಕೀರ್ತಿ ಬಂದಿದ್ದೆ, ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮಿ, ನೀನು ಎಲ್ಲೂ ಹೋಗಬೇಡ, ನನ್ನ ಜೊತೆನೇ ಇರಬೇಕು ಅಂದಾಗ ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಂತಾರೆ. ಇಲ್ಲ ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಕಾರುಣ್ಯ ಅವ್ರು ಕೂಡ ಸ್ವಲ್ಪ ಹೊತ್ತು ಅವಳಿಗೊಂದು ಕೆಲಸ ಇದೆ ಮುಗಿಸ್ಕೊಂಡು ಬಂದುಬಿಡ್ತಾಳೆ ಕೀರ್ತಿ ಬೇಬಿ ಅಂತ ಹೇಳಿದಾಗ, ಇಲ್ಲ ಅಂತ ಹೇಳಿ ಮಗು ಥರ ಹಠ ಮಾಡಿಬಿಡ್ತಾಳೆ ಕೀರ್ತಿ, ನೀನೇ ನನ್ನ ಜೊತೆನೇ ಇರಬೇಕು ಅಂದಾಗ ಈ ಕಡೆ ಲಕ್ಷ್ಮಿ ಕೂಡ ಸರಿ ಆಯಿತು ಅಂತಾರೆ. ಇದು ಯಾವುದೂ ಕೂಡ ಸುಪ್ರೀತ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಕೀರ್ತಿ ಲಕ್ಷ್ಮಿ ಮತ್ತು ವೈಷ್ಣವ್ನ ದೂರ ಮಾಡ್ತಿದ್ದಾಳೆ ಅಂತಾನೆ ಅವ್ರಿಗೆ ಫೀಲ್ ಆಗ್ತದೆ. ಈ ಕಡೆ ಕೀರ್ತಿ ಕೂಡ ನೀನು ನನ್ನನ್ನು ಮಲಗಿಸ್ತೀಯಾ, ನನಗೆ ಹಾಡು ಹೇಳ್ತೀಯಾ ಅಂದಾಗ, ಅಂದಾಗ ಹೌದು ಹಾಡು ಹೇಳಬೇಕು, ನೀನು ಹಾಡು ಹೇಳಿ ನನ್ನ ಮಲಗಿಸ್ಬೇಕು ಅಂದಾಗ ಸರಿ ಆಯಿತು ಅಂತ ಹೇಳಿ ಲಕ್ಷ್ಮಿ ಕೀರ್ತಿಗೆ ಪ್ರೊಮಿನೆನ್ಸ್ ಕೊಟ್ಟು ಹಾಡು ಹೇಳಿ ಕೀರ್ತಿನ ಮಲಗಿಸ್ತಾಳೆ. ಆಗ ವೈಷ್ಣವ್ ಕಾಲ್ ಬರ್ತಿರುತ್ತೆ, ಕಾಲ್ ಬರ್ತಿದ್ರು ಕೂಡ ಸೈಲೆಂಟ್ ವೈಬ್ರೇಷನ್ಗೆ ಇಟ್ಟಿದ್ದೆ ಕೀರ್ತಿನ ಮಲಗಿಸಿದ ನಂತರನೇ ಅಲ್ಲಿಂದ ಹೊರಡ್ತಾಳೆ ಲಕ್ಷ್ಮಿ. ಆ ಕಡೆ ಎಲ್ಲರೂ ಕೂಡ ಮಲ್ಕೊಂಡು ಬಿಟ್ಟಿದ್ದಾರೆ, ಈ ಕಡೆ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಹೇಳಿ ವೈಷ್ಣವ್ ವೆಯ್ಟ್ ಮಾಡ್ತಿದ್ದಾರೆ. ತದನಂತರ ಲಕ್ಷ್ಮಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ವೈಷ್ಣವ್ ಹತ್ರ ಬಂದಿದ್ದೆ ಏನಿದಲ್ಲ ಅಂದಾಗ, ಅಯ್ಯೋ ಎಲ್ರಿ ಹೋಗಿದ್ರಿ, ಇಷ್ಟೊಂದು ತಡವಾಗ ಬರೋದು, ಇದನ್ನೆಲ್ಲ ನಿಮಗೋಸ್ಕರ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿದ್ದು, ನಾನು ನಿಮಗೆ ಬೇಜಾರು ಮಾಡಿದ್ದೆ ಅಲ್ವಾ, ಅದಕ್ಕೆ ಸಾರಿ ಕೇಳೋದಕ್ಕೆ, ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕಿತ್ತು, ಅದಕ್ಕೆ ಇವರೆಲ್ಲ ಅಂತ ಹೇಳಿ ಎಬ್ಸೋಕೆ ಹೋದಾಗ ಅವ್ರನ್ನ ಪಾಪ ಮಲ್ಕೊಂಡಿದ್ದಾರೆ. ಯಾಕೆ ಎಬ್ಬಿಸ್ತೀರಾ, ಏನೂ ಕೂಡ ಎಬ್ಬಿಸ್ಬೇಡಿ, ಅಯ್ಯೋ ನನಗೆ ಸಾರಿ ಕೇಳೋಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕು, ಪಾಪ ನಿಮಗೆ ಎಷ್ಟು ತಡ ಮಾಡಿಬಿಟ್ಟೆ, ನಿಜವಾಗ್ಲೂ ನೀವು ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಲಕ್ಷ್ಮಿ ಸಾರಿ ಕೇಳ್ತಿದ್ರೆ, ಅಯ್ಯೋ ಯಾಕ್ರಿ ಸುಮ್ಮನಿರಿ ನೀವು ಅಂತ ಹೇಳ್ತಾರೆ. ಈಗ ಡ್ಯಾನ್ಸ್ ಮಾಡಬೇಕು ಆದರೆ ಸಾಂಗ್ ಇಲ್ವಲ್ಲ ಅಂದಾಗ, ಸಾಂಗ್ ಇಲ್ವಾ ಬನ್ನಿ ಅಂತ ಹೇಳಿ ತಾನೇ ಟ್ಯೂನ್ ಬಾರಿಸೋ ರೀತಿ ಡ್ಯಾನ್ಸ್ ಮಾಡ್ತಾ ಈ ಕಡೆ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮಳೆ ಹನಿಯ ಸಾಂಗ್ಗೆ ರೊಮ್ಯಾಂಟಿಕ್ ಆಗಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ತದನಂತರ ಆತ ಕಡೆ ಕಾವೇರಿ ಅವ್ರಿಗೆ ಕತೆ ಹೇಳುತ್ತಿರೋದು, ಆ ಕಡೆ ಏನು ನಾನು ಕರೆದ್ರೆ ಬರೋದೇ ಇಲ್ಲ ಅಂತ ಹೇಳಿದ್ದೆ ಅಂತೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರೆ ಈ ಕಡೆ ನಿನ್ನ ಹೆಸರೇನು ಅಂದಾಗ, ನನ್ನ ಹೆಸರು ಕಾವೇರಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಏನು ಎಲ್ಲಿಗೆ ಹೋಗ್ತಾ ಇದೆಯಾ ನೀನು,
ಅಂತ ಹೇಳಿ ಅವರೇ ಇಳಿದು ಬಂದಿದ್ದೆ ಈ ಕಡೆ ಕಾವೇರಿ ಕಶ್ಯಪ್ ಅಂತ ಹೇಳಿ ಹೋಗ್ಬಿಡ್ತೀಯಾ? ಅಷ್ಟಕ್ಕೆ ನಾನು ನಿನ್ನ ಕರೆದಿದ್ದು, ನಾನೆಲ್ಲೂ ನಿನ್ನ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ನನ್ನ ಫ್ರೆಂಡ್ ಆಗ್ತೀಯಾ ಅಂತ ಕೇಳ್ತಿದ್ದಾರೆ. ಫ್ರೆಂಡ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಎಷ್ಟು ಜಬರ್ದಸ್ತ್ ತೋರಿಸ್ತೀಯಾ ನೀನು, ತುಂಬಾ ಜಬರ್ದಸ್ತ್ ತೋರಿಸ್ತಿದ್ಯಂತೆ, ಬರೋದಿಲ್ಲ ಹಾಗೆ ಹೀಗೆ ಅಂತ. ಲೆಟ್ಸ್ ಬಿ ಫ್ರೆಂಡ್ ಅಂತ ಹೇಳ್ತಿದ್ದಾಗ ಈ ಕಡೆ ಇಂಥ ಅಸಹ್ಯ ಕೈನ ನಾನು ಇಟ್ಕೋಬೇಕಾ ಕರ್ಮವೇ ಅಂತ ಅಂದ್ಕೊಂಡೆ. ಕಾವೇರಿಯವರು ಕೈ ಕೊಟ್ಟ ತಕ್ಷಣ ಈ ಕಡೆ ಆ ರೌಡಿ ಕೈನ ತಗೊಂಡಿದ್ದೆ, ನುಳ್ಚಿದ್ದೆ, ಈ ಕಡೆ ಹಿಂಬದಿಯಿಂದ ಕೈನ ಹಾಗೆ ಹಿಡ್ಕೊಂಡ್ಬಿಡ್ತಾರೆ. ಈ ಕಡೆ ಬಿಡಿ ನನ್ನ ಕೈನ ಬಿಡು ಬಿಡು ಅಂತಿದ್ರು ಕೂಡ ಬಿಡ್ತಾನೆ ಇಲ್ಲ. ಎಷ್ಟು ಕೊಬ್ಬಿರಬೇಕು, ನನ್ನ ಹತ್ರನೇ ಕೊಬ್ಬು ತೋರಿಸ್ತೀಯ, ನಿನ್ನ ಕೊಬ್ಬು ಯಾವುದು ಕೂಡ ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳಿ ಕೈ ನುಳ್ಚಿ ಪೆಟ್ಟು ಮಾಡಿ ನೋವು ಮಾಡಿ ಮತ್ತೆ ಬಂದು ಚೇರ್ ಮೇಲೆ ಕುತ್ಕೊಂಡಿದ್ದೆ. ಏನು ಅಂದ್ಕೊಂಡಿದ್ಯಾ ನೀನು ಏನು ಮಾಡಿ ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಿಲ್ವಾ ಅಂತಿದ್ದಾಗ ಏನು ಅಂದ್ಕೊಂಡಿದ್ರ ನೀವೆಲ್ಲ ರೌಡಿಗಳು ಹಾಗೆ ಹೀಗೆ ಅಂದಾಗ ನೀನೇನು ಕಡಿಮೆ ಮಾಡಿ ಬಂದಿದ್ಯಾ? ನಿನಗೆ ಎಷ್ಟು ವರ್ಷ ಸಜ್ಜೆ ಆಗಿದೆ ಅಂತ ಕೂಡ ನನಗೆ ಗೊತ್ತಿದೆ. ಇಲ್ಲಿ ಒಂದೇ ಹೇಳ್ತೀನಿ ತಿಳ್ಕೊ, ಗಾಡಿಗೆ ಕಣ್ತಪ್ಪಿಸಿ ಏನು ಬೇಕಿದ್ರು ನಡಿಬಹುದು, ಆದರೆ ನನ್ನ ಕಣ್ತಪ್ಪಿಸಿ ಏನೂ ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆಯಾ? ನೀನು ಸೊಸೆನ ಬೆಂಕಿ ಹಚ್ಚಿ ಸಾಯಿಸೋಕೆ ಹೋಗಿ ಒಂದು ಅಮಾಯಕ ಹುಡುಗಿನ ಬೆಟ್ಟದಿಂದ ತಳ್ಳೋಕೆ ಹೋಗಿ 7 ವರ್ಷ ಸಜ್ಜೆಯಾಗಿ ಬಂದಿರೋದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ನಾನು ಅತ್ತೆನ ಕೊಂದು ಬಂದಿರೋಳು, ನನಗೆಷ್ಟು ಇರಬೇಡ ಅಂತ ಹೇಳ್ತಿದ್ರೆ ಇವಳಿಗೆ ನನ್ನ ಬಗ್ಗೆ ಎಲ್ಲ ಇಷ್ಟೊಂದೆಲ್ಲ ಹೇಗೆ ಗೊತ್ತು ಅಂತ ಅನ್ಕೋತಿದ್ದಾರೆ ಕಾವೇರಿಯವರು. ನನಗೆಲ್ಲ ಕೂಡ ಗೊತ್ತು, ನಿನ್ನ ಆಟ ಏನು ಕೂಡ ನನ್ನ ಹತ್ರ ನಡೆಯೋದಿಲ್ಲ, ಎಚ್ಚರಿಕೆಯಿಂದ ಇರು, ನನಗೆ ಎಂಥ ಖಡಕ್ ಅಂತ ಗೊತ್ತಿದೆಯಾ ನಿನಗೆ, ಹಾಗೆ ಹೀಗೆ ಅಂತ ಒಂದಷ್ಟು ದೌಲತ್ತಿನ ಮಾತುಗಳನ್ನ ಕೂಡ ರೌಡಿ ಹೇಳ್ತಾರೆ. ನಂತರ ಈ ಕಡೆ ಕಾವೇರಿಯವರು ಹೋಗ್ತಿದ್ದಾಗೆ ಗೋಲಿನ ತಗೊಂಡಿದ್ದೆ ಹಾಗೆ ಚೆಲ್ಬಿಡ್ತಾರೆ. ಹಾಗಾಗಿ ಕಾವೇರಿಯವರು ಧಮಾರ್ ಅಂತ ಹೇಳಿ ಸೊಂಟ ಮುರಿಸ್ಕೋತಾರೆ. ಬಂದಿದ್ದೆ ಯಾಕೆ ಸೊಂಟ ನೋವಾಗ್ತಿದೆ, ಅಯ್ಯೋ ಪಾಪ, ನನ್ನ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಲ್ವಾ, ನನಗೆ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ಅರ್ಥ ಆಯ್ತಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಪೊಲೀಸವ್ರು ಬರ್ತಾರೆ. ಏನಿದೆಲ್ಲ ಚಮ್ಮ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಅವ್ರ ಹೆಸರು ಚಿನ್ನಿ ಚೆನ್ನಮ್ಮ ಅಂತ ಆಗಿದೆ. ಈ ಕಡೆ ಎಲ್ಲರ ಥರ ಇವಳು ಅಷ್ಟೇ ನನ್ನ ಫ್ರೆಂಡ್ ಆಗಿದ್ಲು, ಪಾಪ ಕೆಳಗಡೆ ಬಿದ್ದೋದ್ಲು, ಎತ್ತಣ ಅಂತ ಬಂದಿದ್ದೆ ಅಂತ ಹೇಳ್ತಾರೆ. ನಂತರ ಬಾಮ ಅಂತ ಹೇಳಿ ಕಾವೇರಿನ ಕರ್ಕೊಂಡು ಹೋಗ್ತಿದ್ರೆ, ಕಾವೇರಿ ಏನು ಅಂದ್ಕೊಂಡಿದ್ಯಾ, ನಾನು ಯಾವತ್ತೂ ಕೂಡ ಸೊಸೆಂದಿರ ಕಾಟ ಕೊಡೋ ಅತ್ತಿದಿರನ್ನ ಬಿಡುವುದಿಲ್ಲ, ಯಾಕಂದರೆ ನನ್ನ ಅತ್ತೆ ನನಗೆ ತೊಂದರೆ ಕೊಡ್ತಿದ್ಲು ಅಂತ ಅವಳನ್ನ ಮುಗಿಸೇ ಬಂದಿರೋಳು ನಾನು ಅಂತ ಹೇಳಿ ಕಾವೇರಿಗೆ ಎಚ್ಚರಿಕೆ ಕರೆಗಂಟಿಯನ್ನು ಕೊಡ್ತಾರೆ ರೌಡಿ. ನಂತರ ಬೆಳಗ್ಗೆ ಆಗುತ್ತೆ. ಈ ಕಡೆ ಕೀರ್ತಿ, ವೈಷ್ಣವ್, ಸಿಡುಕ್ಮುತ್ತಿ ಸಿದ್ದಪ್ಪ ಹೇಗಪ್ಪ ಅವನ ಹತ್ರ ಸಾರಿ ಕೇಳೋದು, ಇಲ್ಲ ಅವನ ಹತ್ರ ಸಾರಿ ಕೇಳಬೇಕು, ಹೇಗೆ ಸಾರಿ ಕೇಳೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ, ಯಾವುದೂ ಕೂಡ ಸರಿ ಹೋಗ್ತಿಲ್ಲ. ನಂತರ ವೈಷ್ಣವ್ ಹೊರಗಡೆ ಫೋನಲ್ಲಿ ಮಾತಾಡ್ತಿದ್ದಾಗೆ ಕೀರ್ತಿ ನೋಡಿದ್ದೆ ವೈಷ್ಣವ್ ಹತ್ರ ಓಡಿ ಬರ್ತಾಳೆ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ, ಬೇಡ ಕೀರ್ತಿ ನೆನ್ನೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡೋಗಿ ನೀನೇನು ಮಾಡಿದೆ ಅಂತ ಗೊತ್ತಿದೆ, ನನಗೇನು ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ಮಾತಾಡಲೇಬೇಕು ಅನ್ನೋಷ್ಟರಲ್ಲಿ ವೈಷ್ಣವ್ಗೆ ಮತ್ತೆ ಕಾಲ್ ಬರುತ್ತೆ. ಮಾತಾಡ್ತಿದ್ದಾಗೆ ಕೀರ್ತಿ ಆಲ್ರೆಡಿ ಕಾಣಿಸ್ತಿಲ್ಲ. ಹಾಗಿದ್ರೆ ಕೀರ್ತಿ ಲಕ್ಷ್ಮಿ ಹತ್ರ ಹೋಗಿರ್ಬೋದು ಅಂತ ಅನ್ನಿಸ್ತಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ.